ಬಟ್ ಈಗ ಆಕ್ಚುಲಿ ಟಾಪ್ 3 ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಮಂಜು ಅವ್ರು ಕರೆಕ್ಟ್ ಆಗಿ ಆಟ ಆಡ್ಕೊಂಡ್ ಬಂದಿರ್ತಿದ್ರ. ನೀವು ಸುಮಾರು ಸಲ ಹೇಳಿದಿರ ಅಂದ್ರೆ ಅವ್ರ ಎನರ್ಜಿ ಅವ್ರದ್ದು ಸ್ಪಿರಿಟ್ ಎಲ್ಲ ನೋಡಿ ನನಗೆ ಇನ್ಸ್ಪೈರ್ ಆಗ್ತಿತ್ತು ಆ ತರದೆಲ್ಲ ಅಂತ. ಏನಾದ್ರು ಹೇಳೋ ಪ್ರಯತ್ನ ಮಾಡಿದ್ರ ಅವ್ರಿಗೆ? ಅಂದ್ರೆ ಬೇರೆ ಬೇರೆ ಕೆಲವೊಂದಷ್ಟು ಟಾಸ್ಕ್ ಅದೆಲ್ಲ ವಿಚಾರ ಬಂದಾಗ ನೀವು ಬದಲಾಗಬೇಕು ನಾಮಿನೇಟ್ ಆತರ ನೀವು ಚೆನ್ನಾಗಿದ್ರಿ ಆತರ ಎಲ್ಲ ಹೇಳಿದಿರಾ. ಬಟ್ ಪರ್ಸನಲ್ ಆಗಿ ಏನಾದ್ರು ಹೋಗಿ ಮಾತಾಡಿದಿರಾ? ಅಂದ್ರೆ ನೀವು ಚೆನ್ನಾಗಿ ಬೇರೆ ತರನೇ ಇತ್ತು ನಿಮ್ದು ಗ್ರಾಫ್, ಬೇಡ ಆಚೆ ಬನ್ನಿ ಆ ತರದೆಲ್ಲ ಹೇಳೋ ಪ್ರಯತ್ನ ಮಾಡಿದ್ರೆ? ಸುದೀಪ್ ಅಣ್ಣನೇ ಹೇಳ್ತಾ ಇದ್ರಲ್ಲ, ಸೊ ನಾವ್ ಹೇಳೋಂಥದ್ದೇನಿಲ್ಲ, ನನ್ಕಿನ್ನ ಜಾಸ್ತಿ ಸುದೀಪ್ ಅಣ್ಣ ಅವ್ರಿಗೆ ಕ್ಲೋಸ್. ಸುದೀಪ್ ಅಣ್ಣನೇ ಬಂದು ಹೇಳ್ತಾ ಇದ್ರು. ಮೇ ಬಿ ಅವ್ರ ಗೇಮ್ ಆಡೋದ್ರಲ್ಲಿ ಎಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ. ನನಗೆಲ್ಲೋ ವೀಕ್ ಆಗಿದ್ರು ಅಂತ ಎಲ್ಲೂ ಅನ್ಸಿಲ್ಲ ನನಗೆ. ಗೇಮ್ ಅಲ್ಲಂತೂ ವೀಕ್ ಆಗಿರಲಿಲ್ಲ. ಅವ್ರು ಎಮೋಷನಲಿ ವೀಕ್ ಅಂತಂದ್ರೆ ಏನು ಫ್ಯಾಮಿಲಿ ವೀಕ್ ಬಂದಾಗೆಲ್ಲೋ, ಸೊ ಈ ತರದ ವಿಷಯಗಳಲ್ಲಿ ವೀಕ್ ಅಷ್ಟೇನೆ. ಬಿಟ್ರೆ ಇನ್ನು ಆಟದಲ್ಲೆಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರು. ನನಗೆ ಟಾಪ್ 2 ಅವರೇ ಇರ್ತಾರೆ ಅಂತಾನೆ ಅನ್ಸಿದ್ದು. ಅದನ್ನ ನಾನು ತುಂಬಾ ಸತಿ ಎಕ್ಸ್ಪ್ರೆಸ್ ಮಾಡಿದೀನಿ. ಈ ಮನುಷ್ಯಂಗಿರೋ ಅಷ್ಟು ಎನರ್ಜಿ, ನಾಲೆಡ್ಜು, ಏನೋ ಆ ಪವರ್ ಎಲ್ಲ ಇದೆ, ಟಾಪ್ 2 ಹೋಗ್ತಾರೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿದ್ದು. ಅಂಡ್ ಎಲ್ಲೋ ಸುದೀಪ್ ಅಣ್ಣ ಹೇಳಿದಾಗ ಅವ್ರ ಆಟನ ಬೇರೆ ರೀತಿ ಬದಲಾಯಿಸ್ಕೋಬೋದಾಗಿತ್ತು ಅಂತ ಅನ್ಸಿದೆ ಅಷ್ಟೇನೆ. ಇನ್ನು ಹೋಗಿ ಡಿಸ್ಕಸ್ ಮಾಡ್ಬೇಕು ಅನ್ನೋದೆಲ್ಲ ಏನ್ ಅನ್ಸಿರ್ಲಿಲ್ಲ ನನಗೆ. ಬಟ್ ಅದ ಹುಲಿ ಜಿಂಕೆ ಅದೊಂದು ಕಥೆ ಎಲ್ಲ ಹೇಳ್ತಿರಲ್ಲ, ಅದು ಆಕ್ಚುಲಿ ಹೊರಗಡೆ ಇದೆ. ಗೌತಮಿ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ. ಬಟ್ ನೀವು ಹೇಳ್ತೀರಾ ಈ ನಾಮಿನೇಷನ್ ಏನಿಲ್ವಲ್ಲ, ಇದು ಹೇಳ್ತೀನಿ ನಾನು ಅಂತ. ಅದು ಅಂದ್ರೆ ಅದು ಹೇಳಿಕೆಗಳೆಲ್ಲ ಕೊಡುವಾಗ ಸ್ವಲ್ಪ ಅದು ಒಬ್ಬರನ್ನ ಕೆಳಗಾಕ್ದಂಗ ಆಗ್ಲಿಲ್ವಾ ನಿಮಗೆ? ನನಗೆ ಕೆಳಗಾಕ್ಬೇಕು ಅನ್ನೋದೇನಿಲ್ಲ. ಸಿ, ನನಗೆ ಓಪನ್ ಆಗಿ ಹೇಳ್ಬಿಡ್ತೀನಿ, ನಾನು ಎಂತ ವ್ಯಕ್ತಿ ಅಂತಂದ್ರೆ ಆರಾಮಾಗಿ ಮಾತಾಡೋನು. ಯಾರನ್ನೋ ಇಂಟೆನ್ಷನ್ ಆಗಿ ಕುಗ್ಗಿಸ್ಬೇಕು, ಇಲ್ಲ ನನ್ನ ಮಾತುಗಳಿಂದ ಇವ್ರು ಕುಗ್ಗು ಬಿಡ್ತಾರೆ, ಆ ತರದ್ ಯಾವ್ದು ಅಲ್ಲ. ಅವತ್ತಿನ ದಿನಕ್ಕೆ ನಂಗೆ ಏನ್ ಅನ್ಸಿತ್ತು, ಈಗ ಗೌತಮಿ ಅವರು ಪಾಸಿಟಿವಿಟಿ ಅಂತ ಇರ್ತಾರಲ್ಲ, ಅವ್ರು ಯಾವಾಗ್ಲೂ ಅವ್ರದ್ದು ದೈವ ಭಕ್ತಿನೆಲ್ಲ ನೋಡಿ ಅವ್ರೊಂದು ದೇವಸ್ಥಾನ ಮುಂದೆ ನಿಂತಿದ್ದ ಜಿಂಕೆ. ಸೊ ಎಲ್ಲೋ ನಮ್ ವ್ಯಾಘ್ರ ಸೈಲೆಂಟ್ ಆಗೋಯ್ತು, ಅವರು ಇದನ್ನ ನಿಲ್ಸಿದ್ರು ಅನ್ನೋ ಇಂಟೆನ್ಷನ್ ಹೇಳ್ದೆ. ಅವ್ರಿಬ್ರು ಕುಗ್ಗಿಸ್ಬೇಕು, ಇಲ್ಲ ಅವ್ರಿಬ್ರನ್ನೇನೋ ಆಡ್ಕೋಬೇಕು, ಏನೋ ಸ್ಟೇಟ್ಮೆಂಟ್ ಪಾಸ್ ಮಾಡ್ಬೇಕು, ನನ್ನ ಇಂಟೆನ್ಷನ್ ಇರ್ಲಿಲ್ಲ. ನಾವು ವ್ಯಾಘ್ರವಾಗಿದ್ದ ಮಂಜಣ್ಣ ಈ ತರ ಸೈಲೆಂಟ್ ಆದ್ರು ಅನ್ನೋ ಇಂಟೆನ್ಷನ್ ಹೇಳ್ದೆ ಅಷ್ಟೇನೆ. ಅಂಡ್ ಅದೇ ವೀಕ್ ಗೌತಮಿ ಅವ್ರು ಹೋಗಿರ್ತಾರೆ, ಅದೇ ವೀಕ್ ಮಂಜಣ್ಣ ನಾಮಿನೇಟ್ ಮಾಡಿರ್ತಾರೆ. ಆ ಇಂಟೆನ್ಷನ್ ನಾನೇನ್ ಹೇಳಿದೆ, ಮಂಜಣ್ಣ ಹುಲಿ ಅಂತವ್ರು, ಸೊ ಆ ಟೈಮಲ್ಲಿ ಅವ್ರನ್ನೇ ತಿನ್ಕೊಂಡ್ರು. ಆ ಇದ್ರಲ್ಲಿ ಸುದೀಪ್ ಅಣ್ಣನ ಮುಂದೆ ಕಾಮಿಡಿಯಾಗಿ ಹೇಳದ್ನೇ ಹೊರತು ಇದನ್ನ ಏನೋ ದೊಡ್ಡದಾಗಿ ಇದನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋ ನಂಗೆ ಆ ಇಂಟೆನ್ಷನ್ಸ್ ಇರ್ಲಿಲ್ಲ. ನಾವೇನೇ ರಫ್ ಆಗಿ ಮಾತಾಡಿದ್ರು, ಏನೇ ಇದ್ರಾಗ ಮಾತಾಡಿದ್ರು ನನ್ಗೆ ಆ ಸೆಕೆಂಡ್ ಪಾಸ್ ಆಗುತ್ತೆ ಅನ್ನೋ ತುಂಬಾ ಚೆನ್ನಾಗಿ ಗೊತ್ತಿತ್ತು ನನಗೆ. ಆ ಮನೇಲಿ ಯಾವ್ದು ನಿಲ್ಲಲ್ಲ, ಯಾವುದೇ ಕೋಪಗಳು ನಿಲ್ಲಲ್ಲ, ಯಾರದೋ ಜೊತೆಗೆ ಒಂದು ಫ್ರೆಂಡ್ಶಿಪ್ ನಿಲ್ಲಲ್ಲ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದ್ದು. ಆರಾಮಾಗಿ ಮಾತಾಡ್ಕೊಂಡಿದ್ದವ್ ನಾನು. ಕೆಲವು ಮಾತುಗಳನ್ನ ಮರ್ತು ಬಿಡ್ತಾ ಇದ್ವಿ, ಏನಕ್ಕಂದ್ರೆ ಅದ್ ಬೇಡ ಅಂತ. ಅದ್ ಯಾರಿಗೋ ಹರ್ಟ್ ಆದಾಗ ಮಾತು ತಂದೆ ಹೇಳಿದಾಗ ಇದ್ ಮಾತಾಡಿದ್ನ ಅಂತ ಅನ್ಸದ ಅಷ್ಟೇ. ಬಿಟ್ರೆ ಇಲ್ಲ, ನಾನು ಆ ಮಾತಾಡಿದೀನಿ ಇಂಟೆನ್ಷನ್ ಆಗಿ ಇವ್ರಿಗೆ ಮರ್ಸ್ಬಿಟ್ಟು ನಾನು ಮ್ಯಾನಿಪುಲೇಟ್ ಮಾಡ್ಬೇಕು ಇವ್ರನ್ನ, ಆ ಥರದ್ದೆಲ್ಲ ಏನಿಲ್ಲ ಮೈಂಡಲ್ಲಿ.